ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ನನ್ನ ಮಾರ್ನಿಂಗ್ ರೋಟೀನ್ ಮತ್ತು ನಿಮಗೆ ಇನ್ಸ್ಟೆಂಟಾಗಿ ದೋಸೆ ಇಡ್ಲಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನಿಮಗೆ ರೆಸಿಪಿನ ತೋರಿಸ್ಕೊಟ್ಟಿದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಂಗೆ ಪೂರ್ತಿ ವಿಡಿಯೋ ನೋಡಿ. ಯಾವುದೇ ರೀತಿ ಅಕ್ಕಿನ ನೆನೆಸೋ ಹೋಗಿಲ್ಲ ಮತ್ತು ಅದನ್ನು ರುಬ್ಬೋ ಆಗಿಲ್ಲ. ಇನ್ಸ್ಟೆಂಟಾಗಿ ಯಾವ ರೀತಿ ಸಾಫ್ಟ್ ಆ್ಯಂಡ್ ಸ್ಮೂತಾಗಿ ದೋಸೆ ಮತ್ತು ಇಡ್ಲಿನ ಮಾಡ್ಕೊಳ್ಳೋದು ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ, ನಾನು ಮಾರ್ನಿಂಗ್ ಒಂದು ರೌಂಡ್ ವಾಕ್ನ ಹೋಗಿ ಬಂದು ನನ್ನ ಮಗನಿಗೆ ಫಸ್ಟು ಹಾಲನ್ನ ಕಾಯಿಸೋಕ್ಕೆ ಇಡ್ತೀನಿ. ಮಾರ್ನಿಂಗ್ ಏನಿರುತ್ತೆ ಅಂದರೆ ಅವನಿಗೆ ಹಾಲು ಕಾಯಿಸಿಟ್ಟಿದ ಮೇಲೆ ನಂದೇನೇನು ಡೈಲಿ ರೋಟೀನ್ಸ್ ಇರುತ್ತಲ್ವ ಅದನ್ನು ಸ್ಟಾರ್ಟ್ ಮಾಡ್ಕೊತೀನಿ. ಹಾಲನ್ನ ಕಾಯಿಸಿಟ್ಟಾದ್ಮೇಲೆ ನಾನು ದೋಸೆಗೆ ಮತ್ತು ಇಡ್ಲಿಗೆ ಇನ್ಸ್ಟೆಂಟಾಗಿ ಯಾವ ರೀತಿ ನಾನು ಹಿಟ್ಟನ್ನ ಮಿಕ್ಸ್ ಮಾಡಿ ನೆನೆಸಿಡ್ತೀನಿ ಅಂತ ನಿಮಗೆ ತೋರಿಸ್ಕೊಡ್ತಿದ್ದೀನಿ. ನೋಡಿ, 1 ಬೌಲ್ ಅಕ್ಕಿ ಹಿಟ್ಟನ್ನ ತೊಗೊಂಡಿದ್ದೀನಿ. ಒಂದು ಅರ್ಧ ಕಪ್ಪು ಚಿಕ್ಕ ರವೆ ಬರುತ್ತಲ್ಲ ಉಪ್ಪಿಟ್ಟಿಗೆ ಯೂಸ್ ಮಾಡೋ ಅಂಥದ್ದು, ಅದು ಆ ರವೆನೇ ತೊಗೊಂಡಿದ್ದೀನಿ. ನೆಕ್ಸ್ಟ್ 1/4 ಕಪ್ಪಷ್ಟು ಮೊಸರನ್ನ ತೊಗೊಂಡಿದ್ದೀನಿ. ಈ ಮೂರನ್ನು ಒಂದು ಬೌಲ್ಗೆ ಮಿಕ್ಸ್ ಮಾಡ್ಕೊಬೇಕು. ನೋಡಿ, ಇನ್ನೊಂದು ಸ್ವಲ್ಪ ಅಕ್ಕಿ ಹಿಟ್ಟು ಸ್ವಲ್ಪ ಜಾಸ್ತಿ ತೊಗೊಂಡ್ರು ನಡೆಯುತ್ತೆ. ನೋಡಿ, 1 ಬೌಲ್ ಅಕ್ಕಿ ಹಿಟ್ಟು, ರವೆ ಮತ್ತು ಮೊಸರನ್ನ ಆ್ಯಡ್ ಮಾಡಿಕೊಂಡು ಒಂದು ಸ್ವಲ್ಪ ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಸ್ವಲ್ಪ ಸೋಡಾ ಬದಲಿಗೆ ನೀವು ಈನೋ ಪ್ಯಾಕೆಟ್ ಸಿಗುತ್ತಲ್ವ ಅದನ್ನು ಕೂಡ ಯೂಸ್ ಮಾಡ್ಕೊಬೋದು. ಇನ್ಸ್ಟೆಂಟಾಗಿ ಅದು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ನಾನು ಈನೋ ಪೌಡರ್ನ ಯೂಸ್ ಮಾಡಿಲ್ಲ ಇವತ್ತು, ಸೋಡಾನ ಯೂಸ್ ಮಾಡಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಈನೋ ಪ್ಯಾಕೆಟ್ ಇದ್ದರೆ ಈನೋ ಪ್ಯಾಕೆಟ್ನೇ ಯೂಸ್ ಮಾಡ್ಕೊಬೋದು. ನೋಡಿ, 1 ಬೌಲಷ್ಟು ನೀರನ್ನ ಆ್ಯಡ್ ಮಾಡಿಕೊಂಡು ಫಸ್ಟು ಮಿಕ್ಸ್ನ ಮಾಡ್ಕೊಳ್ಳಿ. ಯಾಕಂದರೆ ಜಾಸ್ತಿ ನೀರು ಫಸ್ಟ್ ಆ್ಯಡ್ ಮಾಡಿಬಿಟ್ರೆ ಜಾಸ್ತಿ ತೆಳು ಆದರೆ ಅದು ಇಡ್ಲಿಗೆ ಚೆನ್ನಾಗಿರಲ್ಲ. ಹಂಗಾಗಿ ಸ್ವಲ್ಪ ಗಟ್ಟಿಗಿದ್ರೆ ಇಡ್ಲಿ ಮಾಡ್ಕೊಬೋದು. ಇನ್ನೂ ಸ್ವಲ್ಪ ನೀರು ಹಾಕ್ಬಿಟ್ಟು ನೀವು ದೋಸೆ ಕೂಡ ಇದರಲ್ಲೇ ಮಾಡ್ಕೊಬೋದು. ಹಾಗಾಗಿ ನೋಡಿ, ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು ನೀವು ಮಿಕ್ಸ್ನ ಮಾಡ್ಕೊಳ್ಳಿ. ನೀಟಾಗಿ ಮಿಕ್ಸ್ನ ಎಷ್ಟು ಚೆನ್ನಾಗಿ ನಾವು ಕೊಡ್ತೀವೋ ಅಷ್ಟು ಚೆನ್ನಾಗಿ ಇಡ್ಲಿ ಮತ್ತು ದೋಸೆ ಎರಡೂ ಚೆನ್ನಾಗಿ ಬರುತ್ತೆ. ಯಾಕಂದರೆ ರವೆ ಎಲ್ಲ ಹಾಕಿರೋದ್ರಿಂದ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ನೀಟಾಗಿ ಮಿಕ್ಸ್ ಆದಮೇಲೆ ಇದನ್ನು ಒಂದು 10 ಮಿನಿಟ್ಸ್ ನಾವು 10 to 15 ಮಿನಿಟ್ಸ್ ಸೈಡ್ಗೆ ಎತ್ತಿಟ್ಬಿಡ್ಬೇಕು. ಅದಾದಮೇಲೆ ಏನು ರೋಟೀನ್ ಇರುತ್ತೋ ನಾನು ಅದನ್ನು ಸ್ಟಾರ್ಟ್ ಮಾಡಿಕೊಂಡೆ. ಇದನ್ನು ಫಸ್ಟು ಕಲಸಿಟ್ಬಿಟ್ಟು ಬೆಳಗ್ಗೆ ಎದ್ದಿದ ತಕ್ಷಣ ಫಸ್ಟು ನನಗೆ ಕಸ ಹೊಡೆದು ಮನೆಯೆಲ್ಲ ಒರೆಸ್ಬಿಟ್ಟು ಬಾಗಿಲಿಗೆ ನೀರು ಹಾಕಬೇಕಲ್ವ, ಹಾಗಾಗಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಬಂದೆ. ಮಕ್ಕಳು ಇರೋ ಮನೇಲಂತೂ ಯಾವಾಗಲೂ ಹರಡ್ತಾನೆ ಇರುತ್ತೆ, ಎಲ್ಲ ಚಲಾಪಿಲಿ ಮಾಡ್ತಾ ಇರ್ತಾನೆ. ನಮ್ಮ ಪ್ರದ್ಯುನ್ನು ಆಟ ಸಾಮಾನು ಒಂದು ಕಡೆ, ಈ ಸೋಫಾ ಕವರ್ ಅಂತೂ ದಿನದಲ್ಲಿ ಒಂದು 20 ಸಲ ಸರಿ ಮಾಡ್ಕೊಂಬರ್ತೀನಿ, ಆದರೂ ಅದು ಸರಿಯಾಗಿರೋದೇ ಇಲ್ಲ. ಇಷ್ಟು ಕೆಲಸ ನನ್ನ ಮಗ ಮತ್ತು ನಮ್ಮ ಯಜಮಾನ್ರು ಎದ್ದೇಳೋ ಅಷ್ಟರಲ್ಲಿ ಮುಗಿಸ್ಬಿಟ್ರೆ ಕೆಲಸ ನೀಟಾಗಿ ಆಗುತ್ತೆ. ಅವ್ರೇನಾದರೂ ಎದ್ದರು ಅಂದರೆ ಒಂದು ಕೆಲಸನೂ ನೀಟಾಗಿ ಆಗಲ್ಲ. ಹಾಗಾಗಿ ಆದಷ್ಟು ನಾನು ಅವರು ಎದ್ದೇಳೋಕ್ಕಿಂತ ಮುಂಚೆನೇ ನಾನು ಈ ಕೆಲಸ ಎಲ್ಲ ಮುಗಿಸ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ. ನಾನು ಪ್ರದ್ಯುನ್ನಂತೂ ಎದ್ಬಿಟ್ರೆ ಒಂದು ಕೆಲಸನೂ ಮಾಡೋಕ್ಕೆ ಬಿಡಲ್ಲ. ಹಾಗಾಗಿ ಮಾರ್ನಿಂಗೇ ಇದೆಲ್ಲ ಕ್ಲೀನ್ ಮಾಡಿಕೊಂಡ್ರೆ ಆಮೇಲೆ ಪ್ರದ್ಯುನ್ ಜೊತೆನೂ ಸ್ವಲ್ಪ ಹೊತ್ತು ನನಗೆ ಟೈಮ್ ಸ್ಪೆಂಡ್ ಮಾಡ್ಬೋದು. ಮತ್ತು ನಂದೇನಾದರೂ ಚಿಕ್ಕ ಪುಟ್ಟ ವೀಡಿಯೋ ಎಡಿಟಿಂಗ್ ಅದು ಇದು ಏನಾದರೂ ಇದ್ದರೆ ಆ ಕೆಲಸನೂ ನಾನು ಮುಗಿಸ್ಕೊಬೋದು. ಇದೆಲ್ಲ ಕೆಲಸ ಇಟ್ಕೊಂಡು ಮನೇನೂ ಅಂದರೆ ಬೆಳಗ್ಗೆನೇ ಇದೆಲ್ಲ ಮಾಡೋಕ್ಕಾಗಲಿಲ್ಲ ಅಂದರೆ ಆಮೇಲೆ ಮಾಡೋಕ್ಕೆ ಇಂಟ್ರೆಸ್ಟೇ ಇರಲ್ಲ. ಹಂಗಾಗಿ ಯಾವ್ಯಾವ ಕೆಲಸ ಯಾವ್ಯಾವ ಟೈಮಲ್ಲಿ ಮಾಡಬೇಕೋ ಆ ಟೈಮಲ್ಲಿ ಆ ಕೆಲಸನ ಮುಗಿಸಿದ್ರೆ ನಮಗೂ ಸ್ವಲ್ಪ ಆರಾಮ್ ಅನಿಸುತ್ತೆ. ನೆಕ್ಸ್ಟು ಯಾವ ಕೆಲಸ ಮಾಡಬೇಕೋ ಆ ಕೆಲಸಕ್ಕೆ ಇಂಟ್ರೆಸ್ಟ್ ಬರುತ್ತೆ. ಅವ್ರು ಆಟ ಆಡೋದು ಎಲ್ಲ ನೋಡಿಕೊಂಡು ಟೈಮ್ ಹೋಗೋದೇ ಗೊತ್ತಾಗಲ್ಲ. ಬಟ್ ಒಂದಿನ ಪ್ರದ್ಯುನ್ ಇಲ್ಲ ಅಂದ್ರೂ ಟೈಮ್ ಸ್ಪೆಂಡ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಮನೆಯಲ್ಲಿ ಇರೋದ್ರಿಂದ ಯಾವಾಗಲೂ ತುಂಬ ಬೋರಿಂಗ್ ಆಗಿರುತ್ತೆ ಅವನಿಲ್ಲ ಅಂದಿದ್ದ ದಿನ. ಅವನು ಅಷ್ಟೇ ಜಾಸ್ತಿ ಎಲ್ಲೂ ಹೋಗಲ್ಲ, ಅವ್ರ ಅತ್ತೆ ಮನೆ ನಿಯರ್ ಇದೆ. ಹಂಗಾಗಿ ಒಂದು ಸ್ವಲ್ಪ ಹೊತ್ತು ಅಲ್ಲೇನಾದರೂ ಬಿಟ್ಟಿದ್ದೀನಿ ಅಂದರೆ ಅಲ್ಲಿ ಸ್ವಲ್ಪ ಹೊತ್ತು ಆಟ ಆಡಿಕೊಂಡು ಮತ್ತೆ ಅವನು ಜಾಸ್ತಿ ಲೇಟ್ ಆಯಿತು ಅಂದರೆ ಆಲ್ರೆಡಿ ಕೇಳ್ತಾ ಇರ್ತಾನೆ ಅಮ್ಮ ಎಲ್ಲಿ ಅಂತ. ಹಂಗಾಗಿ ಜಾಸ್ತಿ ಅವನು ಎಲ್ಲೂ ಆಚೆ ಹೋಗಲ್ಲ. ಈ ರೀತಿ ಒಂದು ಡೇನ ಸ್ಪೆಂಡ್ ಮಾಡ್ತೀವಿ ಇಬ್ಬರೂ. ಅವರ ಅಪ್ಪ ಬರ್ತಿದ್ದಂಗೆ ಎಷ್ಟೇ ಚೆನ್ನಾಗಿ ಬೆಳಗ್ಗೆಯಿಂದ ಸಂಜೆವರೆಗೂ ನಾವು ನೋಡ್ಕೊಂಡಿದ್ರು, ಅಪ್ಪ ಬರ್ತಿದ್ದಂಗೆ ನಾವು ಯಾರೋ ಅನ್ನೋ ರೀತಿ ಬಿಹೇವ್ ಮಾಡಿಬಿಡ್ತಾರೆ ಮಕ್ಕಳೇ ಅಷ್ಟು. ನಮ್ಮ ಮನೆಯವ್ರು ನೈಟ್ ಬರೋದೇ ವೆಯ್ಟ್ ಮಾಡ್ತಾ ಇರ್ತಾನೆ, ಅಪ್ಪಂಗೋಸ್ಕರನೇ ವೆಯ್ಟ್ ಮಾಡ್ತಾ ಇರ್ತಾನೆ. ಅಪ್ಪ ಬರೋದೇ ತಡ ಅಂದರೆ ಅವ್ರು ಬರ್ತಿದ್ದಂಗೆ ಅವನು ಬೆಳಗ್ಗೆ ಏನು ಹೇಳಿರ್ತಾನೆ, ಚಾಕ್ಲೇಟ್ ತೊಗೊಬನ್ನಿ, ಬಿಸ್ಕೆಟ್ ತೊಗೊಬನ್ನಿ ಅಂತ ಏನು ಹೇಳಿರ್ತಾನೆ ಫಸ್ಟು ಅದನ್ನು ನೆನಪಿಸ್ಕೊಳ್ತಾನೆ. ಅಪ್ಪ ಬಿಸ್ಕೆಟ್ ತಂದ, ಚಾಕ್ಲೇಟ್ ತಂದ ಅಂತ ಕೇಳ್ತಾನೆ. ಆ ರೀತಿ ಏನು ನೆನ್ಪಿಟ್ಟು ಮರೆತ್ರೂ ಅವನು ಏನು ಹೇಳಿರ್ತಾನೆ ಅದನ್ನು ಮಾತ್ರ ಮರೆಯಲ್ಲ. ಅದನ್ನು ಅವನ ಮುಖದಲ್ಲಿ ಆ ಹ್ಯಾಪಿನೆಸ್ ಕಾಣಿಸ್ತಲ್ಲ ಅವ್ರ ಅಪ್ಪ ಬಂದಾಗ, ಅದನ್ನು ನೋಡೋದೇ ಒಂದು ನನಗೆ ಖುಷಿ. ಈ ರೀತಿ ಬಾಗಿಲು ಎಲ್ಲ ನೀಟಾಗಿ ಒರೆಸಿ ಇದು ಮಾಡೋದ್ರಿಂದ
ನಮ್ಮ ಮನೆಯಲ್ಲಿ ಒಂದು ಪಾಸಿಟಿವ್ನೆಸ್ ಇರುತ್ತೆ. ಹಂಗಾಗಿ ನನಗೆ ಈ ಕೆಲಸ ಬಹಳ ಇಷ್ಟವಾದ ಕೆಲಸ. ಬೆಳಗ್ಗೆ ಹೊತ್ತು ನನಗೆ ಇದೆಲ್ಲ ಮುಗಿಸ್ಕೊಂಡು ನಾನು ತಿಂಡಿಗೆ ಏನು ರೆಡಿ ಮಾಡ್ಕೊಂಡಿರ್ತೀನಲ್ವ ಅದನ್ನು ನೆಕ್ಸ್ಟ್ ನಾನು ಮಾಡೋಕ್ಕೆ ಹೋಗೋದು. ಈ ರೀತಿ ನನ್ನ ಡೈಲಿ ರೋಟೀನ್ಸ್ ಇರುತ್ತೆ. ಸಂಜೆ ಟೈಮಲ್ಲಿ ಸ್ವಲ್ಪ ಹೊತ್ತು ಕೆಳಗಡೆ ಮಕ್ಕಳ ಜೊತೆ ಪ್ರಜ್ಞನ್ನ ಆಟ ಆಡೋಕ್ಕೆ ಕರ್ಕೊಂಡು ಹೋಗ್ತೀನಿ. ನೋಡಿ ಈ ರೀತಿ ಬಾಗಿಲು ಎಲ್ಲ ರೆಡಿ ಮಾಡಿ ನೆಕ್ಸ್ಟು ನಾನು ಏನು ನೆನೆಸಿಟ್ಟಿದ್ನಲ್ವ ಇಡ್ಲಿಗೆ ಅಂತ ಅದನ್ನು ನೋಡೋಣ ಅಂತ ಬಂದೆ. ನೋಡಿ ಇದು ಸ್ವಲ್ಪ ಮ್ಯಾರಿನೇಟ್ ಎಲ್ಲ ಮುಗ್ದಿತ್ತು. ಒಂದು 15 ಮಿನಿಟ್ಸ್ ಆಯಿತು. ಅದು ಸ್ವಲ್ಪ ತೆಳುವಾಗಿತ್ತು, ಆದರೂ ಇಡ್ಲಿ ಚೆನ್ನಾಗಿ ಬಂದಿತ್ತು. ಇನ್ನೊಂದು ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು ನಾನು ದೋಸೆನ ಕೂಡ ಹಾಕ್ಕೊಂಡೆ. ದೋಸೆನೂ ನೀವು ಅಷ್ಟೇ ಮನೇಲಿ ಒಂದ್ಸಲಿ ಟ್ರೈ ಮಾಡಿ ಮತ್ತೆ ಮಾಡಿಕೊಂಡು ತಿಂತೀರ. ಇನ್ಸ್ಟೆಂಟಾಗಿ ಯಾರಾದರೂ ದೋಸೆ ಇಡ್ಲಿ ಬೇಕು ಅಂದರೆ ಈ ರೀತಿ ಒಂದ್ಸಲಿ ಟ್ರೈ ಮಾಡಿ. ಇದ್ರ ಜೊತೆ ನಾನು ಸಾಂಬಾರು ಮಾಡಿರಲಿಲ್ಲ. ಈ ಸರಿ ಚಟ್ನಿ ಅಂದರೆ ಕಡಲೆ ಬೀಜದ ಚಟ್ನಿ ಮಾಡಿದ್ದೆ. ಕಡಲೆ ಬೀಜದ ಚಟ್ನಿ ಮಾತ್ರ ನಮ್ಮ ಮನೆಯವ್ರ ಫೇವ್ರೇಟು. ನೋಡಿ ಈ ರೀತಿ ಕಡಲೆ ಬೀಜನ ಚೆನ್ನಾಗಿ ಹುರ್ಕೊಬೇಕು. ಲೋ ಫ್ಲೇಮಲ್ಲಿ ಆದಷ್ಟು ಕಡಲೆ ಬೀಜನ ಹುರ್ಕೊಳ್ಳಿ. ಹೈ ಫ್ಲೇಮಲ್ಲಿ ಜಾಸ್ತಿ ಹುರ್ಕೊಬೇಡಿ, ಚೆನ್ನಾಗಿ ರೋಸ್ಟ್ ಆಗಿರಲ್ಲ. ಲೋ ಫ್ಲೇಮಲ್ಲಿ ಕಡಲೆ ಬೀಜನ ಹುರ್ಕೊಂಡು ಅದಾದಮೇಲೆ ಒಂದು 1/4 ಸ್ಪೂನಷ್ಟು ಜೀರಿಗೆನ ಹುರ್ಕೊಂಡಿದ್ದೀನಿ. ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಬಟ್ ಟೇಸ್ಟ್ ಮಾತ್ರ ಸೂಪರ್. ನೋಡಿ ಒಂದು ಸ್ವಲ್ಪ ಕಾಯಿ, ಜೀರಿಗೆ, ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ತೊಗೊಂಡಿದ್ದೀನಿ ರುಬ್ಬೋಕೆ. ಇದಕ್ಕೆ ಸ್ವಲ್ಪ ಹುಣಸೆಹಣ್ಣು ಮತ್ತು ಉಪ್ಪನ್ನ ಆ್ಯಡ್ ಮಾಡ್ಕೋಬೇಕು. ಹಸಿಮೆಣ್ಸಿಕಾಯಿನೂ ಅಷ್ಟೇ ಹಸಿಯಾಗೂ ಕೂಡ ಹಾಕ್ಕೋಬೋದು, ಬಟ್ ಹುರಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ನಾನು ಹುರ್ಕೊಂಡೇ ಹಾಕ್ಕೊಳ್ಳೋದು. ನೋಡಿ ಇಡ್ಲಿ ರೆಡಿಯಾಗಿತ್ತು. ನಮ್ಮ ಮನೆಯವ್ರಿಗೆ ಮಾತ್ರ ನಾನು ಇಡ್ಲಿನ ಮಾಡ್ಕೊಂಡಿದ್ದೆ. ಅವರೇ ಯಾವಾಗಲೂ ಜಾಸ್ತಿ ಇಡ್ಲಿ ಮಾಡಿಕೊಡು ಅಂತ ಕೇಳ್ತಿದ್ದಿದ್ದು. ಹಾಗಾಗಿ ಈ ರೀತಿ ಇನ್ಸ್ಟೆಂಟಾಗಿ ಅವ್ರಿಗೆ ಮಾಡಿಕೊಡ್ತೀನಿ ಯಾವಾಗಾದರೂ. ಆಲ್ಮೋಸ್ಟ್ ಜಾಸ್ತಿ ರುಬ್ಬೇ ಮಾಡೋದು, ಬಟ್ ಇನ್ಸ್ಟೆಂಟಾಗಿ ಬೇಕು ಅಂದಾಗ ನಾನು ಈ ರೀತಿ ಇನ್ಸ್ಟೆಂಟ್ ಬ್ಯಾಟರ್ನ ರೆಡಿ ಮಾಡಿ ಈ ರೀತಿ ಇಡ್ಲಿನ ಮಾಡ್ಕೊತೀನಿ. ತುಂಬ ಸಾಫ್ಟಾಗಿ ಬಂದಿತ್ತು ಇಡ್ಲಿ. ನನಗೆ ದೋಸೆ ಇಷ್ಟ ಇನ್ಸ್ಟೆಂಟ್ ಬ್ಯಾಟರಲ್ಲಿ. ನೀವು ಒಂದ್ಸಲಿ ಮನೇಲಿ ಟ್ರೈ ಮಾಡಿ. ದೋಸೆ ಮಾತ್ರ ಸಿಕ್ಕಾಪಟ್ಟೆ ಸಖತ್ತಾಗಿರುತ್ತೆ. ನೋಡಿ ಚಟ್ನಿನ ಗ್ರೈಂಡ್ ಮಾಡಿದೆ. ಚಟ್ನಿ ಅಂತೂ ಸೂಪರಾಗಿತ್ತು, ಕಾಂಬಿನೇಷನ್ ಇಡ್ಲಿಗೂ ಚಟ್ನಿಗೂ. ಹಾಗೆ ನಾನು ಇಡ್ಲಿ ಆದಮೇಲೆ ದೋಸೆ ಮಾತ್ರ ಸಿಕ್ಕಾಪಟ್ಟೆ ಸಖತ್ತಾಗಿ ಬರುತ್ತೆ. ನೀವು ಒಂದ್ಸಲಿ ಮನೇಲಿ ಬ್ಯಾಟರ್ನ ಟ್ರೈ ಮಾಡಿ ನೋಡಿ ಇನ್ಸ್ಟೆಂಟಾಗಿ. ದೋಸೆ ಯಾವ ಅಕ್ಕಿ ಹಿಟ್ಟು ರುಬ್ಬಿರ್ತೀವಲ್ಲ ಅದೂ ಸಹ ಈ ರೀತಿ ಕಲರ್ ಬರಲ್ಲ, ಆ ರೀತಿ ಕಲರ್ ಕೂಡ ಬರುತ್ತೆ. ಸ್ವಲ್ಪ ಗಟ್ಟಿಯಾಗಿ ಒಂದೇ ಹತ್ರ ಈ ದೋಸೆನ ಹುಯ್ದು ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಎಲ್ಲ ಉದುರಿಸಿದ್ರೆ ಸೇಮ್ ಸೆಟ್ ದೋಸೆ ಥರ ಆಗುತ್ತೆ. ನೋಡಿ ಯಾವ ರೀತಿ ಸ್ಪ್ರೆಡ್ ಆಯಿತು ಅಂತ. ಈ ರೀತಿನೂ ಕೂಡ ನೀವು ಮಾಡ್ಕೊಬೋದು ಸೆಟ್ ದೋಸೆ ಟೈಪಲ್ಲೂ ಕೂಡ. ಒಂದು ಬ್ಯಾಟರ್ ತುಂಬ ವೆರೈಟಿಯಾಗಿ ಯೂಸ್ ಆಗುತ್ತೆ. ಒಂದ್ಸಲಿ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ದೋಸೆ ಯಾವ ರೀತಿ ಕಲರ್ ಬಂದಿದೆ ಅಂತ. ನನಗೆ ದೋಸೆನೇ ಇಷ್ಟ ಇನ್ಸ್ಟೆಂಟ್ ಬ್ಯಾಟರಲ್ಲಿ ಇಡ್ಲಿಗಿನ್ನ. ಬಟ್ ನಮ್ಮ ಮನೆಯವ್ರು ಕೇಳಿದ್ರು ಅಂತ ನಾನು ಇಡ್ಲಿನ ಮಾಡಿಕೊಡ್ತೀನಿ ಅಷ್ಟೇ. ದೋಸೆನ ಜಾಸ್ತಿ ಮಾಡ್ತೀನಿ ನಾನು ಇನ್ಸ್ಟೆಂಟ್ ಬ್ಯಾಟರಲ್ಲಿ. ಬೇಕು ಅಂದಾಗೆಲ್ಲ ದೋಸೆನ ಈ ರೀತಿ ಮಾಡ್ಕೊಂಡು ತಿನ್ಬೋದು. ಅಕ್ಕಿ ನೆನೆಸಿಟ್ಟೇ ಮಾಡಬೇಕು ಅದನ್ನು ಅನ್ನೋ ಥರ ಏನಿಲ್ಲ. ಈ ರೀತಿನೂ ಒಂದ್ಸಲಿ ಮನೇಲಿ ಟ್ರೈ ಮಾಡಿ. ಮತ್ತು ಡಯಟ್ ಏನಾದರೂ ಅಂದರೆ ಈಗ ಹೆಲ್ತ್ ವೈಸ್ ನೋಡ್ಕೊಳ್ಳೋರಾದರೆ ಇದಕ್ಕೆ ಸ್ವಲ್ಪ ಮೊಳಕೆ ಕಟ್ಟಿರೋದು ಹೆಸರು ಕಾಳು, ಆ ರೀತಿ ಸ್ಪ್ರೌಟ್ಸ್ ಏನಿರುತ್ತಲ್ವ ಅದನ್ನು ಕೂಡ ನೀವು ರುಬ್ಬಿಟ್ಟು ಇದ್ರ ಜೊತೆ ಮಿಕ್ಸ್ ಮಾಡಿಬಿಟ್ಟು ದೋಸೆನ ಕೂಡ ಹಾಕ್ಕೊಬೋದು. ಹೆಲ್ತ್ ವೈಸು ಇದು ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ನೋಡಿ ಒಂದ್ಸಲಿ ಮನೆಯಲ್ಲಿ ಟ್ರೈ ಮಾಡಿ. ಇದಾಗಿರುತ್ತೆ ಇವತ್ತಿನ ನನ್ನ ರೆಸಿಪಿ ವಿಡಿಯೋ ಹಾಗೂ ನನ್ನ ಡೈಲಿ ರೋಟೀನ್. ಈ ರೀತಿ ಇರುತ್ತೆ ಮಾರ್ನಿಂಗ್ ನಂದು. ನೋಡಿ ಇಡ್ಲಿ ಮತ್ತು ದೋಸೆ ರೆಡಿ ಆಯಿತು. ಪ್ಲೇಟ್ಗೆ ಸರ್ವ್ ಮಾಡಿಕೊಂಡು ನಾನು ನನ್ನ ಮಗ ಇಬ್ಬರು ತಿಂದ್ಕೊಂಡ್ವಿ. ಸಿಕ್ಕಾಪಟ್ಟೆ ಟೇಸ್ಟಿಯಾಗಿತ್ತು. ಚಟ್ನಿ ಮಾತ್ರ ಸಿಕ್ಕಾಪಟ್ಟೆ ಸಖತ್ತಾಗಿ ಬಂದಿತ್ತು. ಒಂದ್ಸಲಿ ಮನೇಲಿ ಟ್ರೈ ಮಾಡಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡೋದನ್ನ ಪ್ಲೀಸ್ ಮರಿಬೇಡಿ.